ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಈ ಒಂದು ಸಿಂಪಲ್ ಆಗಿರುವಂಥ ಮೇಕಪ್ ಲುಕ್ನ ಯಾವ ರೀತಿ ನೀವು ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ನಾನು ಈ ಒಂದು ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿದ್ದು ಜಸ್ಟ್ 5 ಪ್ರಾಡಕ್ಟ್ಸ್ನ ಬಳಸ್ಕೊಂಡು. ಸೊ ಎಸ್, 5 ಪ್ರಾಡಕ್ಟ್ಸ್ನ ಬಳಸ್ಕೊಂಡು ಯಾವ ರೀತಿ ನೀವು ಈ ಒಂದು ಲುಕ್ನ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಲುಕ್ ಎಸ್ಪೆಷಲಿ ಲೈಕ್ ಟೀನೇಜರ್ಸ್ಗಾಗಿರ್ಬೋದು, ಅಥವಾ ಆಫೀಸ್ ಅಥವಾ ಕಾಲೇಜ್ ಗೋಯಿಂಗ್ ಪೀಪಲ್ಗಾಗಿರ್ಬೋದು, ಅಥವಾ ಕ್ವಿಕ್ಕಾಗಿ ರೆಡಿ ಆಗಬೇಕು ಅಂತ ಇದ್ದರೆ ಈ ಒಂದು ಲುಕ್ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಸೊ ವಿತೌಟ್ ಫರ್ದರ್ ಡಿಲೇ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಸಹ ಪ್ರೆಸ್ ಮಾಡಿ, ಸೊ ದ್ಯಾಟ್ ನಾನು ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ಸೊ ಬನ್ನಿ, ನಾನು ಯಾವ ರೀತಿ ಈ ಒಂದು ಲುಕ್ನ ಕ್ರಿಯೇಟ್ ಮಾಡಿದೆ ಅನ್ನೋದನ್ನ ಶೇರ್ ಮಾಡ್ತೀನಿ. ಸೊ ಫಸ್ಟ್ ಮೇಕಪ್ ಶುರು ಮಾಡೋಕ್ಕಿಂತ ಮುಂಚೆ ಕೂದಲನ್ನ ನೀಟಾಗಿ ಹಿಂದುಗಡೆಗೆ ಹಾಕೊಳ್ಳೋದು, ಯಾಕಂದರೆ ಮಾಡಲಿಕ್ಕಾಗಲ್ಲ ಸರಿಯಾಗಿ. ಸೊ ನೌ ಇಟ್ಸ್ ಡನ್. ಸೊ ನಾನು ನನ್ನ ಮುಖನ ತೊಳ್ಕೊಂಡು ನೀಟಾಗಿ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ನ ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ. ಸೊ ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ಸೊ ನಾನು ಲಿಟ್ರಲಿ ಇಲ್ಲಿ 5 ಪ್ರಾಡಕ್ಟ್ಸ್ನ ಇಟ್ಕೊಂಡಿದ್ದೀನಿ ಯಾವುದೆಲ್ಲ ಯೂಸ್ ಮಾಡಬೇಕು ಅಂತ. ಸೊ ಫಸ್ಟ್ ಬಂದು ನಾನು ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಯೂಸ್ ಮಾಡ್ತಾ ಇರೋದು ಮೇಬ್ಲಿನ್ ಫಿಟ್ ಮೀ ಫೌಂಡೇಶನ್. ಸೊ ಈ ಒಂದು ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಶೇಡ್ ಬಂದು 310. ಸೊ ಇನ್ ಕೇಸ್ ನೀವು ಫೌಂಡೇಶನ್ ಯೂಸ್ ಮಾಡಲ್ಲ ಅಂತಂದರೆ ಯು ಕ್ಯಾನ್ ಗೋ ಫಾರ್ BB ಅಥವಾ CC ಕ್ರೀಮ್. ಸೊ ನಾನು ಇವತ್ತು ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫೌಂಡೇಶನ್ ಸೆಲೆಕ್ಟ್ ಮಾಡಬೇಕಾದ್ರೂ ಅಷ್ಟೇ ನಿಮ್ಮ ಶೇಡಿಗೆ, ನಿಮ್ಮ ಸ್ಕಿನ್ ಟೋನಿಗೆ ಮ್ಯಾಚ್ ಆಗುವಂಥ ಫೌಂಡೇಶನ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಸೊ ನಾನು ಜಸ್ಟ್ ಹಾಗೇ ಡಾಟ್ ಇಟ್ಕೊಳ್ತಾ ಇದ್ದೀನಿ. ನೆಕ್ ಮಾತ್ರ ಮರಿಬಾರ್ದು, ಯಾಕಂದರೆ ಇಲ್ಲಿ ಫೌಂಡೇಶನ್ ಹಾಕ್ಬಿಟ್ಟು ಅದು ಅನ್ಈವನ್ ಆಗುತ್ತೆ. ಸೊ ನಾನು ನನ್ನ ಕನ್ಸೀಲರ್ನು ಇದನ್ನೇ ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಒಂದು ಬ್ಯೂಟಿ ಬ್ಲೆಂಡರ್ ಅಥವಾ ಕೈಯಿಂದ ನೀವು ನೀಟಾಗಿ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ನನಗೆ ಯೂಶ್ವಲಿ ಬ್ಯೂಟಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡೋದು ಅಂದರೆ ಇಷ್ಟ, ಯಾಕಂದರೆ ನೀಟಾಗಿ ಬೇಗ ಬ್ಲೆಂಡ್ ಆಗುತ್ತೆ. ಸೊ ನೆಕ್ ಮರಿಬೇಡಿ. ಸೊ ಫೌಂಡೇಶನ್ ಡನ್. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಇದನ್ನು ಸೆಟ್ ಮಾಡ್ಕೊಳ್ಳೋಕ್ಕೆ. ಸೊ ಸೆಟ್ ಮಾಡ್ಕೊಳ್ಳೋಕ್ಕೆ ನಾನು ಮೇಬ್ಲಿಂದು ಫಿಟ್ ಮೀ ಇದು ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಲೈಕ್ ನೀವು ಲೂಸ್ ಪೌಡರ್ನು ಸಹ ಯೂಸ್ ಮಾಡ್ಬೋದು. ಸೊ ಕಾಂಪ್ಯಾಕ್ಟ್ ಪೌಡರ್ನ ನೀಟಾಗೆ ತೊಗೊಂಡು ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ನೀಟಾಗೆ ಇದನ್ನು ಸೆಟ್ ಮಾಡ್ಕೊಳ್ಳಿ. ಸೊ ದಟ್ ಯಾವುದೇ ರೀತಿಯಾದ ಒಡ್ಕೊಳ್ಳೋದು ಅಥವಾ ಕ್ರೀಸ್ ಆಗೋದು ಅವಾಯ್ಡ್ ಮಾಡುತ್ತೆ. ಸೊ ಯೂಶ್ವಲಿ ಕಣ್ಣಿನ ಕೆಳಗಡೆ ಮತ್ತು ಈ ನಿಮ್ಮ ಬಾಯಿ ಸುತ್ತ ಏನಿದೆಯೋ ಲೈಕ್ ಎಕ್ಸ್ಪ್ರೆಷನ್ ಲೈನ್ಸ್ ಲೈಕ್ ನಕ್ಕಾಗ ಕ್ರೀಸ್ ಆಗೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಬಾಯಿ ಸುತ್ತ ಸ್ವಲ್ಪ ಹಣೆ ಮೇಲೆ ಉಜ್ಜಕ್ಕೆ ಹೋಗಬೇಡಿ, ಜಸ್ಟ್ ಪ್ರೆಸ್ ಮಾಡ್ಕೊಳ್ಳಿ. ಡನ್. ಸೆಕೆಂಡ್ ಪ್ರಾಡಕ್ಟ್ ದಟ್ ಈಸ್ ಕಾಂಪ್ಯಾಕ್ಟ್ ಡನ್. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಕಾಜಲ್ ಪೆನ್ಸಿಲ್. ಸೊ ಕಾಜಲ್ ಪೆನ್ಸಿಲಲ್ಲಿ ಲೈಕ್ ನೀಟಾಗಿ ಕಾಜಲ್ನ ನೀವು ಅಪ್ಲೈ ಮಾಡ್ಕೋಬೋದು, ಜೊತೆಗೆ ಲೈಟಾಗಿ ಐಬ್ರೋಸ್ನ ಫಿಲ್ ಮಾಡ್ಬೋದು, ಮತ್ತು ಐ ಶ್ಯಾಡೋ ಥರನೂ ಯೂಸ್ ಮಾಡ್ಬೋದು, ಲೈಕ್ 3-in-1 ಥರ ಯೂಸ್ ಮಾಡ್ಬೋದು. ಸೊ ಫಸ್ಟ್ ನಾನು ಕಾಜಲ್ನ ಅಪ್ಲೈ ಮಾಡ್ಕೊಳ್ತೀನಿ. ನನಗೆ ಯೂಶ್ವಲಿ ಲೈಕ್ ಕಾಜಲ್ ಅಪ್ಲೈ ಮಾಡಿದ್ರೆ ತಕ್ಷಣ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಸೊ ಡನ್.
ಸೊ ಕಾಜಲ್ನ ಅಪ್ಲೈ ಮಾಡಿದ್ದೀನಿ. ಸೊ ಇನ್ ಕೇಸ್ ಲೈಕ್ ನೀವು ಐಬ್ರೋಸ್ನ ಫಿಲ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಯೂಸ್ ಇದೇ ಒಂದು ಕಾಜಲ್ ಪೆನ್ಸಿಲ್ನ ಯೂಸ್ ಮಾಡಿಕೊಂಡು ಬ್ರಷ್ ಅಥವಾ ಸ್ಪೂಲಿದು ಸಹಾಯದಿಂದ ನೀವು ನೀಟಾಗಿ ಕೂಮ್ ಮಾಡಿಕೊಂಡ್ರೆ ನಿಮ್ಮದು ಐಬ್ರೋಸ್ ಏನಾಗುತ್ತೆ ನೀಟಾಗೆ ಕೂರುತ್ತೆ. ಸೊ ನಂದು ಆಲ್ರೆಡಿ ಥಿಕ್ ಆಗಿರೋದ್ರಿಂದ ನಾನು ಯೂಶ್ವಲಿ ಐಬ್ರೋಸ್ ಅಷ್ಟಾಗಿ ಫಿಲ್ ಮಾಡಲ್ಲ. ಸೊ ಐ ಆಮ್ ಸ್ಕಿಪ್ಪಿಂಗ್ ಐಬ್ರೋ ಸ್ಟೆಪ್. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಲಿಪ್ಸ್ಟಿಕ್ ನಾನು ಕರೆಂಟಾಗಿ ಮೇಬಲಿಂದು ಫ್ಲೆಮಿಂಗ್ ಫೂಷಿಯಾ ಪಿಂಕ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾನು ಆ್ಯಸ್ ಅ ಲಿಪ್ಸ್ಟಿಕ್ ಮತ್ತು ನನ್ನ ಬ್ಲಷ್ ಆಗಿ ಯೂಸ್ ಮಾಡ್ತೀನಿ. ಸೊ ಜಸ್ಟ್ ಡ್ಯಾಬ್ ಮಾಡಿಕೊಂಡ್ರೆ ಸಾಕು. ಸೊ ಇದೇ ಒಂದು ಲಿಪ್ಸ್ಟಿಕ್ಕಿಂದ ನಾನು ಲೈಕ್ ಲೈಟಾಗೆ ಬ್ಲಷ್ನ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಒಂದು ಫಿಂಗರ್ನ ಸಹಾಯದಿಂದ ನೀಟಾಗೆ ತೊಗೊಂಡು ಲೈಕ್ ಜಸ್ಟ್ ನೋಡ್ಬೋದು ಪಿಂಕ್ ಕಲರ್. ನೀಟಾಗೆ ಬ್ಲಷ್ ಅಪ್ಲೈ ಮಾಡಿದ ನಂತರ ಲಾಸ್ಟ್ ಪ್ರಾಡಕ್ಟ್ ನಾನು 5th ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರೋದು ಮಸ್ಕಾರ. ಸೊ ಮಸ್ಕಾರ ನಿಮ್ಮ ಲುಕ್ನ ಕಂಪ್ಲೀಟ್ ಮಾಡುತ್ತೆ, ಐಸ್ನ ಫುಲ್ಲಾಗಿ ಕಾಣಿಸುತ್ತೆ. ಸೊ ನೀಟಾಗೆ ಮಸ್ಕಾರನ ಅಪ್ಲೈ ಮಾಡಿ ಐ ಥಿಂಕ್ ನಿಮಗೆ ಮಸ್ಕಾರಾದು ಎಫೆಕ್ಟ್ ಕ್ಯಾಮ್ರಾದಲ್ಲಿ ಅಷ್ಟು ನೀಟಾಗಿ ಕಾಣಲ್ಲ, ಬಟ್ ಇನ್ ಪರ್ಸನ್ ಲೈಕ್ ಸಖತ್ತಾಗಿ ಕಾಣುತ್ತೆ. ನಿಮ್ಮದು ಐಲ್ಯಾಶಸ್ನ ಥಿಕ್ ಮಾಡಿ ಅಥವಾ ಫುಲ್ಲರ್ ಮಾಡಿ ಚೆನ್ನಾಗಿ ಕಾಣಿಸುತ್ತೆ. ನೋಡ್ಬೋದು ಐಸ್ ಎಷ್ಟು ನೀಟಾಗಿ ಓಪನ್ ಅಪ್ ಆದಂಗೆ ಕಾಣಿಸುತ್ತೆ. ಸೊ ದಿಸ್ ವಾಸ್ ಮೈ 5 ಪ್ರಾಡಕ್ಟ್ಸ್. ಫೌಂಡೇಶನ್ ಆಗಿದ ನಂತರ ಕಾಂಪ್ಯಾಕ್ಟ್ನ ಯೂಸ್ ಮಾಡಿದೆ, ಕಾಜಲ್ ಪೆನ್ಸಿಲ್, ಲಿಪ್ಸ್ಟಿಕ್ ಆ್ಯಂಡ್ ಅ ಮಸ್ಕಾರ. ಸೊ ದಿಸ್ ಈಸ್ ಮೈ 5 ಪ್ರಾಡಕ್ಟ್ ಮೇಕಪ್ ಲುಕ್. ಸೊ ಕ್ವಿಕ್ಕಾಗಿ ಆಗುತ್ತೆ, ವಿತಿನ್ 5 ಮಿನಿಟ್ಸ್. ಲೈಕ್ ನಾನು ಯೂಶ್ವಲಿ ಮಾತಾಡಿಕೊಂಡು ಮಾಡೋದ್ರಿಂದ ಜಾಸ್ತಿ ತಗೊಳ್ತು, ಬಟ್ ಯೂಶ್ವಲಿ 5 ಮಿನಿಟ್ಸಲ್ಲಿ ಈ ಒಂದು ಲುಕ್ನ ನೀವು ಕಂಪ್ಲೀಟ್ ಮಾಡ್ಕೋಬೋದು. ಎಲ್ಲಾರ ಅರ್ಜೆಂಟ್ ಮೀಟಿಂಗ್ಸ್ ಅಥವಾ ಎಲ್ಲಾರ ಹೊರಗಡೆ ಹೋಗಬೇಕು ಅಥವಾ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಏನಾದರೂ ಇದ್ದರೆ ಲೈಕ್ ಯು ಕ್ಯಾನ್ ಟ್ರೈ ದಿಸ್ ಲುಕ್. ಕ್ವಿಕ್ಕಾಗಿ ಆಗುತ್ತೆ. ಸೊ ಹೋಪ್ ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ನೋಡಿದ್ರಲ್ಲ ಯಾವ ರೀತಿ ಜಸ್ಟ್ 5 ಪ್ರಾಡಕ್ಟ್ಸ್ನ ಬಳಸ್ಕೊಂಡು ಈ ಒಂದು ಲುಕ್ನ ನೀವು ಕ್ರಿಯೇಟ್ ಮಾಡ್ಬೋದು ಅಂತ. ಸೊ ಡೆಫಿನೆಟಾಗಿ ಟ್ರೈ ಮಾಡಿದ ನಂತರ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಯೂಸ್ ಮಾಡಿದಂಥ ಪ್ರಾಡಕ್ಟ್ಸ್ ಎಲ್ಲ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಅಥವಾ ಈ ಒಂದು ಲುಕ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಈ ಥರ ಇನ್ನು ಹೆಚ್ಚು ವಿಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ ನಿಧಿ ಕನ್ನಡ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್ ಆ್ಯಂಡ್ ಹ್ಯಾಪಿ ದಿವಾಲಿ ಎವ್ರಿವಾನ್.